ಒಂದು ಕ್ಷಣದ ಸಂಭ್ರಮ, ಮರುಕ್ಷಣವೇ ಮೂವರ ಸಾವಿಗೀಡಾಗಿರುವಂತ ಘಟನೆ ನಡೆದಿದೆ. ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಟೌಟ್ ಅನ್ನ ಕಟ್ಟೋದಕ್ಕೆ ಅಂತ ಹೋಗಿ ಕರೆಂಟ್ ಪಸರಿಸಿ ಮೂವರು ಸಾವಿಗೀಡಾಗಿರುವಂತ ಘಟನೆ ನಡೆದಿದೆ. ನಟ ಯಶ್ ಅವರ ಹುಟ್ಟು ಹಬ್ಬದ ಸಂಭ್ರಮದ ವಿಚಾರವಾಗಿ ಕಟೌಟ್ ಅನ್ನು ನಿಲ್ಲಿಸೋದಕ್ಕೆ ಹೋಗಿ ದುರಂತ ಸಂಭವಿಸಿದೆ. ಕಟೌಟ್ಗೆ ವಿದ್ಯುತ್ ತಂತಿ ತಗುಲಿ ಮೂವರು ದುರ್ಮರಣವನ್ನು ಒಪ್ಪಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಸುರಣಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹನುಮಂತ ಹರಿಜನ್, ಮುರಳಿ, ನವೀನ್ ಗಾಜಿ ಅನ್ನೋರು ಮೂವರು ಯುವಕರು ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಮೂವರಿಗೆ ಗಂಭೀರ ಗಾಯ ಆಗಿದೆ. ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಆ ಗಂಭೀರವಾಗಿ ಗಾಯಗೊಂಡಂತ ಮೂವರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಒಂದು ಕ್ಷಣದ ಸಂಭ್ರಮದಿಂದಾಗಿ ಮರುಕ್ಷಣ ಮೂವರ ಸಾವಿಗೀಡಾಗಿರುವಂಥದ್ದು ನೋಡಿ. ಯಶ್ ಮೇಲಿನ ಅಭಿಮಾನದಿಂದಾಗಿ ಮಧ್ಯರಾತ್ರಿ ಬರ್ತ್ಡೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಂತಹ ಯುವಕರು ನಾಳೆ ನಟ ಇವತ್ತು ನಡೆದಿರುವಂತ ಘಟನೆ ಇದು. ಮಧ್ಯರಾತ್ರಿ ಬರ್ತ್ಡೇ ಪ್ಲಾನ್ ಮಾಡಿದ್ದಂತಹ ಒಂದು ಯುವಕರ ತಂಡ ಬೃಹತ್ ಕಟೌಟ್ ನಿಲ್ಲಿಸುವಾಗ ವಿದ್ಯುತ್ ತಂತಿ ತಗುಲಿ ಅವಘಡ ಸಂಭವಿಸಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ. ಮಂಜು ಪತಾರ್, ಎಷ್ಟೊತ್ತಿಗೆ ಘಟನೆ ಆಯ್ತು, ಏನಾಯ್ತು, ಸದ್ಯಕ್ಕೆ ಮೂವರ ಸ್ಥಿತಿ ಹೇಗಿದೆ? ಹೌದು ನಾಗೇಂದ್ರ ಬಾಬು, ಏನಂತಂದ್ರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿಗಿ ಗ್ರಾಮದಲ್ಲಿ ಇದೊಂದು ದೊಡ್ಡ ಅವಘಡ ನಡೆದಿದೆ ಅಂತಾನೆ ಹೇಳ್ಬೋದು. ತಡರಾತ್ರಿ ಅವರು ಏನು ಯಶ್ ಬಹಳಷ್ಟು ಆತನ ಅಭಿಮಾನಿಗಳಾಗಿರ್ತಾರೆ. ಏನು ಆತನ ಬರ್ತ್ಡೇ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತೇಳಿ ಗ್ರಾಮದಲ್ಲಿ ಸುಮಾರು 10 ರಿಂದ 15 ಯುವಕರು ಯಶನ ಕಟೌಟ್ ಅನ್ನು ಕೂಡಿಸ್ಬೇಕಂತೇಳಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಏನು ಆ ಒಂದು ಕಟೌಟ್ ವಿದ್ಯುತ್ ಅಂದರೆ ಬೀದಿ ದೀಪಗಳಿಗೆ ಅಳವಡಿಸಿರುವಂತಹ ಒಂದು ವಿದ್ಯುತ್ ತಂತಿ ಏನಾದ್ರು ಹೋಗಿರುತ್ತೆ. ಆ ವಿದ್ಯುತ್ ತಂತಿಗೆ ಏನು ಆ ಕಟೌಟ್ ತಗುಲುತ್ತೆ. ಈ ಸಮಯದಲ್ಲಿ ಏನು ಆ ಸ್ಥಳದಲ್ಲೇ ಇಬ್ರು ಸಾವನ್ನಪ್ಪಿದರೆ, ಇನ್ನೊಬ್ಬನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ್ರೆ ಆತನು ಕೂಡ ಸಾವನ್ನಪ್ತಾನೆ. ಇನ್ನೂ 3 ಜನರ ಸ್ಥಿತಿ ಗಂಭೀರವಾಗಿದೆ. ಅವರನ್ನು ಕೂಡ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಇಡೀ ಒಂದು ಯಶನ ಪ್ರತಿ ವರ್ಷನೂ ಯಶ್ ಬರ್ತ್ಡೇಯನ್ನು ಇವರು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಸಾಕಷ್ಟು ಅಭಿಮಾನ ಹೊಂದಿದ್ದಾರೆ ಇವರು. ಹೀಗಾಗಿ ಈ ಬಾರಿನೂ ಕೂಡ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತೇಳಿ ರಾತ್ರಿ 12 ಗಂಟೆ ವೇಳೆಗೇನು ಕೂಡ ಇವರು ಬರ್ತ್ಡೇ ಆಚರಣೆ ಮಾಡಲು ಮುಂದಾಗ್ತಾರೆ. ಇಂಥ ಸಮಯದಲ್ಲಿ ಏನು ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ಏನು ಇಬ್ರು ಸಾವನ್ನಪ್ಪಿದರೆ, ಒಬ್ಬ ಆಸ್ಪತ್ರೆಗೆ ದಾಖಲು ಮಾಡ್ಬೇಕಾದ್ರೆ ಸಾವನ್ನಪ್ಪಿದ್ದಾರೆ. ಒಟ್ಟು 3 ಜನ ಯುವಕರು ಸಾವನ್ನಪ್ಪಿದ್ದಾರೆ. ಬದುಕಿ ಬಾಳಬೇಕಾದಂತ ಯುವಕರು ಇವಾಗ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೂ 3 ಜನರಿಗೆ ಗಂಭೀರವಾಗಿ ಗಾಯ ಆಗಿರೋದ್ರಿಂದ ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಾಗಿದೆ. ಇನ್ನೊಂದು ಕಡೆ ಏನು ಸಣ್ಣ ಏಜ್ನವರು 18, 19, 20 ವರ್ಷದ ಯುವಕರು ಇವರೆಲ್ಲ ಇನ್ನು ಜೀವನದಲ್ಲಿ ಸಾಕಷ್ಟು ಜೀವನ ಇತ್ತು ಅವ್ರದ್ದು. ಆದ್ರೆ ಏನು ಕಟೌಟ್ ಹಾಕುವ ಸಮಯದಲ್ಲಿ ಒಂದು ದೊಡ್ಡ ಅವಘಡ ನಡೆದು 3 ಪ್ರಾಣಗಳು ಕಳೆದುಕೊಂಡಿದ್ದಾರೆ. ಹೀಗೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಆ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.